ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಾಗಲಕಾಯಿಂದ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಇದನ್ನು ಹಾಗಲಕಾಯಿ ಸ್ನ್ಯಾಕ್ಸ್ ಅನ್ಬೋದು, ಅಥವಾ ಹಾಗಲಕಾಯಿ ಚಿಪ್ಸ್ ಅನ್ಬೋದು, ಅಥವಾ ಹಾಗಲಕಾಯಿ ಬೋಂಡ ಅನ್ಬೋದು. ಅದನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು 2 ಹಾಗಲಕಾಯಿನ ನೋಡಿ, 2 ಹಾಗಲಕಾಯಿನ ಈ ಥರ ಚಾಕುನಲ್ಲಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ವಾಶ್ ಮಾಡಿ ಒರೆಸಿಟ್ಕೊಂಡಿದ್ದೀನಿ ಹಾಗಲಕಾಯಿನ. ಈ ಥರ ಮಾಡಿದ್ರೆ ಹಾಗಲಕಾಯಿ ತಿಂದಿರೋರು ಕೂಡ ತಿಂತಾರೆ. ಹಾಗಲಕಾಯಿ ಅಂದಮೇಲೆ ಕಹಿ ಇದ್ದೇ ಇರುತ್ತೆ, ಸ್ವಲ್ಪ ಇರುತ್ತೆ ಅಷ್ಟೆ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿಡ್ತೀನಿ. ನೋಡಿ, ಈ ಥರ ಉಪ್ಪು ಹಾಕಿಟ್ಟಿದ್ದೀನಿ ನಾನು. ಒಂದು 10 ನಿಮಿಷ ಹೀಗೆ ಇರಲಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು 5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 5 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಿಂದಲೂ ಮಾಡ್ಕೋಬೋದು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ಪು ಮಾಡ್ಕೋಬೋದು. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1/4 ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ನಿಂಬೆ ರಸನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕಬಾರ್ದು, ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಲಸಿಟ್ಟಿದ್ದೀನಿ ಈ ಥರ. ನಾನಿಲ್ಲಿ ಸ್ಟವ್ ಕಚ್ಚಿ ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಇದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಈಗ ಇದಕ್ಕೆ ಹಾಗಲಕಾಯಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಾಣ್ತಾ ಇದೆಯಾ? ಈ ಥರ ಅಷ್ಟೇ. ಈಗ ನಾವು ಬೋಂಡನೂ ಅಲ್ಲ, ಪಕೋಡ ಕಲಿಸ್ಕೊಳ್ತೀವಲ್ಲ, ಆ ಥರ ಕಲಿಸ್ಕೋಬೇಕಷ್ಟೇ. ಇದು ಬೇಕು ಅಂದರೆ ಒಂಚೂರು ನೀರು ಸ್ಪ್ರಿಂಕಲ್ ಥರ ನೋಡಿ, ಈ ಥರ ಮಾಡ್ಕೊಂಡು ಕಲಿಸ್ಕೋಬೇಕಷ್ಟೆ. ನೋಡಿ, ಇಷ್ಟೇ. ಅದಿದೆ, ಈಗ ಒಂದೊಂದೇ ಬಿಡೋಣ. ನೋಡಿ,
ನೋಡಿ. ನೋಡಿ ಆಗಿದೆ, ಎತ್ಕೊಳ್ಳೋಣ. ನೋಡಿ ಈಗ ಮತ್ತೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇಟ್ಕೊಳ್ಳೋಣ ಇದನ್ನು. ಆಗಿದೆ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ, ಹಾಗಲಕಾಯಿ ಹೆಲ್ತಿಗೂ ಒಳ್ಳೇದಲ್ವಾ. ನೋಡಿ ನೀವೊಂದ್ಸಲ ಟ್ರೈ ಮಾಡಿ. ಕ್ರಿಸ್ಪಿಯಾಗಿ ಬರುತ್ತೆ.